ಏನ್ ಕೆಲಸ ಮಾಡೋದಮ್ಮ ನೀವು? ಚಿತ್ರ ಚೌಲ್ಟ್ರಿ ಕೆಲಸ. ಮಗ ಏನು ಕುಡಿದ್ರು? ಕುಡ್ಕ. ನೀವು ತಲೆ ಕೆಡ್ಸ್ಕೊಂಡು ಕುಡ್ದು ಬಿಟ್ಟಿದ್ದೀನಿ ನಾನು. ಕುಡ್ದು ಬಿಟ್ರಾ? ಮಗ ಹೊಡೆದಿದ್ದಕ್ಕೆ. ಅಮ್ಮ ಮರಿಯಪ್ಪನ ಪಳ್ಳ್ಯದಲ್ಲಿ ಎಲ್ಲಿ ಮನೆ? ಅಣ್ಣ ಮಾರಮ್ಮ ದೇವಸ್ಥಾನ ಇಲ್ವಾ ಅಲ್ಲಿ. ಮಾರಮ್ಮನ ದೇವಸ್ಥಾನ ಹತ್ರ ಎಷ್ಟನೇ ರೋಡಮ್ಮ? ಸ್ಟ್ರೈಟ್ ಹೋಗಿ ಮನೆ ನಂಬರ್ ಏನಾದ್ರು ಗೊತ್ತಾ? ಗೊತ್ತಿಲ್ಲ. ಆಯ್ತು, ಇವಾಗ ಮರಿಯಪ್ಪನ ಪಳ್ಳ ಕರ್ಕೊಂಡು ಹೋದ್ರೆ ಮನೆ ತೋರಿಸ್ತೀರಾ? ನಿಮ್ಗೆ ಮನೆ ಗೊತ್ತಾಗುತ್ತಾ? ಸ್ವಂತ ಮನೆನಾ? ಮಗ ಇದಾರೆ? ಯಾರ್ಯಾರು ಇದಾರೆ? ಮಗ ಆಮೇಲೆ ಅವನೇ ಮಾಡ್ದಿರೋದು. ಆಯ್ತು, ಎಷ್ಟ್ ಜನ ಮಕ್ಳಮ್ಮ? ಒಂದ್ ಹೆಣ್ಣು ಮದುವೆ ಮಾಡಿದ್ದೀನಿ. ಹೌದಾ? ಮಗನ ಹೆಸರೇನು? ಹೆಣ್ಣು. ಮಗನ ಹೆಸರೇನಮ್ಮ? ಉಮೇಶ. ಮಗಳ ಹೆಸರಮ್ಮ? ಹೇಮಾವತಿ. ಮದುವೆ ಮಾಡಿದೀರಾ? ಇಬ್ರಿಗೂ ಮದುವೆ ಆಗಿದೆ? ಅವನು ಮದುವೆ ಆಗಿಲ್ಲ. ಅವನು ಮದುವೆ ಆಗಿಲ್ಲ. ಮಗಳು ಮದುವೆ ಆಗಿದೆ. ಮಗಳು ಎಲ್ಲಿದ್ದಾರೆ ಅಮ್ಮ? ರಾಮನಗರ. ರಾಮನಗರದಲ್ಲಿ ಯಾವ ಊರು ಕೊಟ್ಟಿದ್ದೀರಿ? ಮನ್ಗುಡ್ಡೆ ದೊಡ್ಡಿ. ಅದು ಮನ್ಗುಡ್ಡೆ ದೊಡ್ಡಿ, ಕೆಂಗಲ್ ಹತ್ರ. ಕೆಂಗಲ್ ಹತ್ರ. ತೋಳಿ ದೊಡ್ಡಿ, ಏನದು ಮನ್ಗುಡ್ಡೆ ದೊಡ್ಡಿ, ಅಲ್ಲಿ ಕೊಟ್ಟಿದ್ದೀರಾ? ಅವ್ರೇನ್ ಕೆಲಸ ಮಾಡ್ತಾರೆ ಅಮ್ಮ? ಅವರು ಇಲ್ಲಿ ಸ್ವಂತ ಮನೆನಾ ಬಾಡಿಗೆ ಮನೆನಾ? ಸ್ವಂತ ಮನೆ. ಎಲ್ಲಿ? ಮರಿಯಪ್ಪನ ಪಳ್ಳ್ಯದಲ್ಲಿ. ನಿಮ್ಮ ಹಳ್ಳಿನ ಹೆಸರೇನು? ಕುಮಾರ್ ಅಂತನಾ? ನಿಮ್ಮ ಮಕ್ಕಳು ಆಗಿಲ್ಲ. ಮಗನ ಮದ್ವೆ ಆಗಿಲ್ಲ. ಯಾರ್ಯಾರು ಇದ್ದೀರಿ ಅಮ್ಮ ಇಲ್ಲಿ? ಇಲ್ಲಿ ಒಂದ್ ಹೆಣ್ಣು ಒಂದ್ ಗಂಡಿದ್ವಾ? ಹೆಣ್ಣು ಮದ್ವೆ ಮಾಡಿದ್ದೀರಿ? ಅಣ್ಣ ತೀರೋಗಿ 10 ವರ್ಷ ಆಯ್ತಾ. ಅಣ್ಣ ಹೆಸರೇನು? ಅನಂತರಾಮ್. ಆಯ್ತು. ಊಟ ಮಾಡಿದ್ದೀರಾ ಅಮ್ಮ? ಊಟ ಆಯ್ತಾ? ಯಾರು ಕೊಡ್ಸಿದ್ ಊಟ? ಮೇಡಮ್ ಬನ್ನಿ ಮೇಡಮ್. ಆಯ್ತು ಮೇಡಮ್. ಇಲ್ಲೇ ಮೇಲೆ ಕೂತ್ಕೋ. ಅಷ್ಟು ಬತ್ತಿಗಿಲ್ಲ. ಇರ್ಲಿ ಬಾ, ನಾನು ನಿಮ್ ಮಗನೇ ಬಾ. ನಾನ್ ನೋಡೋದು ಎಲ್ಲ ಹೋಗ್ತೀಯಾ ಅಮ್ಮ? ನಾನ್ ನೋಡೋದು ಎಲ್ಲ ಹೋಗ್ತೀಯಾ? ಹಂಗೆಲ್ಲ ಇಷ್ಟ ಎಲ್ಲ ಏನೇ ಇದು ಡ್ರಿಂಕ್ಸ್ ಮಾಡ್ಬಿಟ್ಟಿದ್ದಾರೆ. ಅವ್ರ ಮೈಂಡ್ ಇಲ್ಲ. 40 ಮೆಂಬರ್ಸ್ ಇದಾರೆ. ಇಲ್ಲಿ 30 ಜನ ಇದಾರೆ. 6 ಗಂಟೆಲಿ 10 ಜನ ಇದಾರೆ. ಬೆಳಗ್ಗೆ ನೋಡಿ ಇಲ್ಲ ಕುಡಿ ಅಮ್ಮ. ಇಲ್ಲೇ ಕುಡಿ, ಏನಾಗಲ್ಲ. ಊಟ ಮಾಡ್ತೀನಿ ಇಲ್ಲಿ. ಇಲ್ಲಿ ಅದೇ ನಿಮ್ಮ ಯಜಮಾನ ಮೈದ ಅದನ್ನೇ ಕೇಳಿದ್ದು. ಆಯ್ತು ಕರೀದೆ ಅಮ್ಮ. ಅವ್ರ ಮಗನ ಕುಡಿಯೋದು ಬಿಡಿಸ್ತಾರಲ್ಲ, ಅದಕ್ಕೆ ಹಾಕಿದೀವಿ. ಅಲ್ಲ, ಈಗ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ಅಮ್ಮ, ನೀವು ಬರೋಕ್ಕಾಗಿಲ್ಲ ಅಂದ್ರೆ ನಾನೇ ಕರ್ಕೊಂಡ್ಬಂದ್ಬೇಕಿದ್ರೆ ಬಿಡ್ತೀನಿ. ಆಯ್ತಲ್ಲ? ಪಾಪ ಅವ್ರು ನೆನ್ಪಿನ ಅಂತ ಇರ್ತಾರೆ. ಇಲ್ಲ ನೀವು ಬರ್ತೀನಿ ಅಂದ್ರೆ ಗ್ಯಾರಂಟಿಗೆ ಅವ್ನು ಕುಡಿಯೋದು ಬಿಡ್ತಾನೆ ಇಲ್ಲಿ 4 ಜನಗಳಿಗೆ ನಾನು ಕೆಂಚಂದ್ರ ಪ್ರಸಾದ ಇಲ್ಲ ಅಲ್ಲಿ ಹಾಕಿದೀವಿ. ಅದಕ್ಕೋಸ್ಕರ ಇವಾಗ ಅವ್ನು ಕುಡಿಯೋದು ಬಿಡಿಸ್ಬೇಕಂತ ಅಂದ್ಬಿಟ್ಟು ಸ್ವಲ್ಪ ಅಮೌಂಟ್ ಕೊಡಬೇಕು ನಾವು ಆ ಮನೆದು. ಅದಕ್ಕೆ ಅವ್ನು ಇವಾಗ ಕುಡಿದು ಚೆನ್ನಾಗಿ ಕಾಳು ಮಾಡ್ಬಿಡ್ತಾನೆ ಅಂತ ಅಂದ್ಕೊಂಡಾಗಿ ನಾವೇ ಹಾಕಿದ್ದೀವಿ. ಅವ್ನು ಬಿಡಿಸ್ಕೊಂಡು ಬರಬೇಕು ಅಂತಂದು ಸ್ವಲ್ಪ ಅಮೌಂಟ್ ಹಾಕಬೇಕು ಮನೇಲಿ ಅಂತ ಹಾಕಿದ್ದೀವಿ. ಅಂತಂದ ತಕ್ಷಣ ನಮಗೆ ಇವ್ರೇನಂತ ಕೊಟ್ಟು ಕಳ್ಸೋಣ ಕರ್ಕೊಬರೋಣ ಅಂತಲೇ ಇರೋದು. ಇವಾಗ ಇವ್ರನ್ನ ನೀವೇ ಲೆಟರ್ ಮಾಡಿ ಕೊಟ್ಟು ಕಳ್ಸಂಗಿದ್ರೆ ಸೈನ್ ಮಾಡಿ. ಈಗ ಯಾರು ಬಂದಿಲ್ಲ ಅಂದ್ರೆ ಇನ್ನೇನು ಮಾಡ್ಲಿಕ್ಕಾಗತ್ತೆ? ಅದಕ್ಕೆ ಹೇಳಿದೆ ಇದು ಮಾಡಬೇಕು ಅಂತ. ಇಲ್ಲ ನೀವೇ ಬರ್ತೀನಿ ಅಂದ್ರೆ ಇನ್ನೂ ಒಳ್ಳೇದೆ. ಬಂದು ಕರ್ಕೊಂಡ್ ಅವ್ರ ಮಗ ಬರೋದು ಡೌಟೇ. ಅವ್ನಿಗೇನಿದ್ರು 1,000 2,000 ಕೊಟ್ಟು ಕಳ್ಸ್ಬೇಕು ನಾವೇ. ಆ ಕೆಲಸ ಬೇಡ, ನೀವೇ ಲೆಟರ್ ಮಾಡಿ ಕೊಟ್ಟು ಕಳ್ಸ್ತೀವಿ. ಕೂಲಿನಲ್ಲಿ ಮಾಡ್ಕೊಂಡು ತಿಂತಿದ್ದ ಅದನ್ನು ಇದು ಮಾಡ್ಕೋಬೇಕು ಅಲ್ವಾ? ಏನಮ್ಮ ವಯಸ್ಸಾಗಿದೆ ಪಾಪ. ಅಂದ್ರೆ ನಮ್ಗೆ ಕಳ್ಸ್ಕೊಡ್ತೀನಿ. ಇಲ್ಲ ನೀವು ಬಂದು ಕರ್ಕೊಂಡು ಅಂತ ಅಂದ್ರೆ ಅನುಕೂಲ. ಯಾಕೆಂದ್ರೆ ಸುಮ್ಮನೆ ನೀವು ಬಂದ್ರೆ ಎಲ್ಲರ ಅನ್ಕೊಂಡು ಕಳ್ಸ್ಬಿಡಿ. ಇಲ್ಲ ಅವರು ತಾಯಿರ ಮನೆಗೆ ನಿಮ್ಮೂರು ಪಕ್ಕದಲ್ಲೇ ಕಡಿಮೆ ಅಂದಿತ್ತು. ನಾವು ಅಲ್ಲಿ ಮಗಳಂತಲ್ಲ ಇರೋದು. ನಿಮ್ಮ ಮಗಳು ಬಂದಿದ್ದಂತೆ ನಿನ್ನೆ ಬಂದಿಲ್ಲ ಹುಡುಗಿ. ಕರ್ಕೊಬರ್ರಿ ಅಂದ್ರೆ ಅಡ್ರೆಸ್ ನಮ್ಗೆ ಗೊತ್ತಿಲ್ಲ. ಅವ್ರ ಫೋನ್ ನಂಬರ್ ಇದೆಯಾ? ಇಲ್ಲ. ಅವ್ರ ಫೋನ್ ನಂಬರ್ ಇಲ್ಲ. ಆಯ್ತು ರಮ್ಮ. ಅಮ್ಮ ಹೆಂಗೆ ಮಾಡ್ತೀರಾ? ಕಳಿಸ್ಕೊಡ್ಲಾ? ಆಯ್ತು ರಮ್ಮ. ಅಮ್ಮ ನಮ್ಗೆ ಏನು ಇಡ್ಸ್ಕೊಂಡು ಪಾಪ ನಾವು ಏನು ಮಾಡಿ ನಮಗೂ ತಾಯಿ ಅಲ್ವಾ? ಅಯ್ಯೋ ಅಮ್ಮ 100 ಜನ ಇದ್ದಾರೆ ಆಶ್ರಮದಲ್ಲಿ. ಆಯ್ತು ರಮ್ಮ. ಸರಿ ಅಮ್ಮ. ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ.